ಮಾಜಿ ಸೈನಿಕನಿಗೆ ಸರ್ಕಾರ ಕೊಟ್ಟ ಜಮೀನು ಒತ್ತುವರಿ. ಲಂಚದ ಆಸೆಗೆ ತೆರವು ಮಾಡದ ಅಧಿಕಾರಿಗಳು. ಮಾಜಿ ಸೈನಿಕನಿಗೆ ಮಂಜೂರಾದ ಜಮೀನಿನಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿದ್ದಲ್ಲದೆ ಅಕ್ರಮವಾಗಿ ವಿದ್ಯುತ್ ಟಿಸಿಗಳನ್ನು ಹಾಗೂ ಕಂಬಗಳನ್ನು ಹಾಕಿಕೊಂಡಿದ್ದನ್ನು ತೆರವು ಮಾಡುವಂತೆ ಸರ್ಕಾರದ ಆದೇಶವಿದ್ದರೂ ಕ್ರಮ ಕೈಗೊಳ್ಳದ ಜೆಸ್ಕಾಂ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿ ಸೈನಿಕನಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ವೇದಿಕೆ ಎಸ್ಟಿ ವಿಭಾಗದ ರಾಜ್ಯ ಕಾರ್ಯದರ್ಶಿ ಸುಭಾಷ್ ಹೆಡಗಿ ಮುದ್ರಾ ಆರೋಪಿಸಿದ್ದಾರೆ. ಭಾರತದ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ಸೇವೆಯಲ್ಲಿರುವಾಗಲೇ ಗುಂಡೇಟಿಗೆ ಕಾಲು ಊನಗೊಂಡರೂ ಪರಾಕ್ರಮ ಮೆರೆದ ಹಿನ್ನೆಲೆಯಲ್ಲಿ ಶೌರ್ಯ ಪ್ರಶಸ್ತಿಗೂ ಭಾಜನರಾಗಿರುವ ನೀಲಪ್ಪ ಹರನಟ್ಟಿ ಇವರಿಗೆ ಸರ್ಕಾರ ಯಾದಗಿರಿ ತಾಲೂಕಿನ ಗುಡೂರ ಗ್ರಾಮದಲ್ಲಿ ಸರ್ವೆ ನಂಬರ್ 62ರಲ್ಲಿ ಜಮೀನು ಮಂಜೂರು ಮಾಡಿಕೊಟ್ಟಿತ್ತು. ಈ ಜಮೀನಿನಲ್ಲಿ ಉಳುಮೆ ಮಾಡಲು ಸಹ ಅವಕಾಶ ಸಿಗದಂತೆ ಇನ್ನಿಲ್ಲದ ರೀತಿಯಲ್ಲಿ ತೊಂದರೆ ಕೊಟ್ಟ ಕೆಲವು ಪಟ್ಟಭದ್ರರು ಸಮಸ್ಯೆ ಉಂಟು ಮಾಡಿದ್ರು. ಆದಾಗ್ಯೂ ಎಲ್ಲ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಭೂಮಿಯಲ್ಲಿ ಕೃಷಿ ಮಾಡಲು ಮುಂದಾಗುವ ವೇಳೆಗೆ ನೆರೆಯ ಆಂಧ್ರದ ರೈತರು ಇವರ ಹೊಲವನ್ನ ಒತ್ತುವರಿ ಮಾಡಿ ಭೀಮಾ ನದಿಯಿಂದ ತಮ್ಮ ಹೊಲಗಳಿಗೆ ನೀರಾವರಿ ಮಾಡಿಕೊಳ್ಳಲು ಪೈಪ್ಲೈನ್ಗಳನ್ನು ಹಾಕಿಕೊಂಡಿದ್ದಲ್ಲದೆ ಜೆಸ್ಕಾಂನವರಿಗೂ ಸಹ ಹಣ ಕೊಟ್ಟು ತಮ್ಮ 21 ಪಂಪ್ಸೆಟ್ಗಳಿಗೆ ಬೇಕಾದ 8 ಟಿಸಿಗಳು, ಇದಕ್ಕೆ ಬೇಕಾದ ಹಲವಾರು ಕಂಬಗಳು ಮತ್ತು ವಿದ್ಯುತ್ ಸಂಪರ್ಕವನ್ನ ಇದೇ ಹೊಲದಲ್ಲಿ ಒತ್ತುವರಿ ಮಾಡಿ ಹಾಕಿಕೊಂಡಿದ್ದಾರೆ. ಇದೆಲ್ಲದರ ವಿರುದ್ಧ ಮಾಜಿ ಸೈನಿಕ ಸರ್ಕಾರಕ್ಕೆ ದೂರು ಕೊಟ್ಟ ಮೇಲೆ ವರ್ಷಗಳೇ ಕಳೆದ ನಂತರ ಇದೀಗ ಒತ್ತುವರಿ ತೆರವು ಮಾಡುವಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳು ತೆರವು ಮಾಡುವಂತೆ ಆದೇಶ ನೀಡಿದರೂ ಇದುವರೆಗೆ ಅಧಿಕಾರಿಗಳು ಒತ್ತುವರಿ ತೆರವು ಮಾಡಲು ಮುಂದಾಗುತ್ತಿಲ್ಲ. ಆಂಧ್ರದ ರೈತನು ನೀಡಿದ ಲಂಚದ ಆಮಿಷಕ್ಕೆ ಒಳಗಾಗಿ ಇದುವರೆಗೆ ಒತ್ತುವರಿ ತೆರವು ಮಾಡಲು ಇಲ್ಲದ ಸಬೂಬುಗಳನ್ನು ಹೇಳುತ್ತಿದ್ದಾರೆ. ಇದು ನಮ್ಮ ದೇಶವನ್ನ ಕಾಯ್ದ ಒಬ್ಬ ಮಾಜಿ ಸೈನಿಕನಿಗೆ ಮಾಡುತ್ತಿರುವ ಘೋರ ಅಪಚಾರವಾಗಿದ್ದು, ಹಣದ ಆಸೆಗೆ ಬಿದ್ದ ಅಧಿಕಾರಿಗಳು ಸೈನಿಕನನ್ನ ನೋಡದೆ ಆತನ ತ್ಯಾಗ ಹೋರಾಟಗಳನ್ನ ಲೆಕ್ಕಕ್ಕೆ ಇಲ್ಲದಂತೆ ತಮ್ಮ ಹಣದ ಆಸೆಗೆ ಒತ್ತುವರಿ ತೆರವು ಮಾಡಲು ಮುಂದಾಗದೇ ಇರುವುದು ಅತ್ಯಂತ ನಾಚಿಕೆಗೇಡು ಸಂಗತಿ ಎಂದು ಅವರು ಟೀಕಿಸಿದ್ದಾರೆ. ಸರ್ಕಾರದ ಆದೇಶ ಪಾಲಿಸುವಂತೆ ಸೈನಿಕ ಮಾಡಿದ ಮನವಿಗೆ ಪ್ರತಿಯಾಗಿ ಶಾಸಕರಿಗೆ ಹೇಳಿ ಸರ್ಕಾರ ನೀಡಿದ ಜಮೀನು ಆದೇಶವನ್ನೇ ರದ್ದುಪಡಿಸುವುದಾಗಿ ಅಧಿಕಾರಿಗಳು ಬೆದರಿಸುತ್ತಿರುವುದು ಅತ್ಯಂತ ನೀಚಾತಿ ನೀಚ ಕೃತ್ಯವಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ 1 ವಾರದಲ್ಲಿ ಅತಿಕ್ರಮಣ ತೆರವು ಮಾಡಬೇಕು. ಮಾಜಿ ಸೈನಿಕನಿಗೆ ಅಪಮಾನ ಮಾಡಿದ ಘಟನೆ ತನಿಖೆಯಾಗಬೇಕು. ಇಲ್ಲದಿದ್ದಲ್ಲಿ ಸಂಬಂಧಿಸಿದ ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ನಾಚಿಕೆಗೇಡು ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ವರದಿ ಸಿದ್ದಣ್ಣ, ದುರ್ಗದ ಹಂಸ ಟಿವಿ.